ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿ.ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನಿಮಗ್ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿದೆ. ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಆಗಿದೆ. ಲಕ್ಸುರಿಯಾಗಿ ಕಟ್ಟಿರುವಂತಹ ಇಂಡಿಪೆಂಡೆಂಟ್ ಹೌಸ್ 30-40 ಬಿಲ್ಡ್ ಆಗಿರುವಂತಹ ಕಾರ್ನರ್ ಪ್ರಾಪರ್ಟಿ PDF ಪ್ರಾಪರ್ಟಿ ಆಗಿದೆ. ಈಗ ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ಇದೀವಿ. ಕಾರ್ ಪಾರ್ಕಿಂಗ್ ನ ನೋಡಬಹುದು. ಕೆಳಗಡೆ ಫ್ಲೋರಿಂಗ್ ನೋಡಬಹುದಲ್ಲ, ಕೆಳಗಡೆ ಫ್ಲೋರಿಂಗ್ ಫುಲ್ ನಮ್ಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಲಿಫ್ಟ್ ಗೆ ಆಪ್ಷನ್ ಕೂಡ ನಮ್ಗೆ ಮಾಡಿರೋವಂಥದ್ದು. ಲಿಫ್ಟ್ ಪಕ್ಕದಲ್ಲಿ ನಮ್ಗೊಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆ ಕೂಡ ನಮ್ಗೆ ಮಾಡಿಕೊಟ್ಟಿದ್ದಾರೆ. ಬಟ್ ಮೇನ್ ಆಗಿ ಈ ಪ್ರಾಪರ್ಟಿ ಲೊಕೇಶನ್ ಏನಿದೆ, ಉತ್ತರಹಳ್ಳಿ ಮೈನ್ ರೋಡ್ ಅಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಮೈನ್ ರೋಡ್ ಏನಿದೆ, ಇಂದ್ರಪ್ರಸ್ಥ ಹೋಟೆಲ್ಗೆ ಎಕ್ಸಾಕ್ಟ್ ಈ ಮನೆಗೆ 1 ಕಿಲೋಮೀಟರ್ ದೂರದಲ್ಲಿ ಇದೆ ಅಂತ ಹೇಳ್ಬೋದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಬಟ್ 80 ಫೀಟ್ ಪ್ಯಾರ್ಲರ್ ಅಲ್ಲೇ ಈ ಪ್ರಾಪರ್ಟಿ ಬರುತ್ತೆ. ಸಖತ್ತಾಗಿ ನಮ್ಗೆ ಬಿಲ್ಡ್ ಮಾಡಿದ್ದಾರೆ. ಎಲಿವೇಶನ್ ಅಂತೂ ಅಲ್ಟಿಮೇಟ್ ಅಂತಾನೆ ಹೇಳ್ಬೋದು. ಲವ್ಲಿ ಆಗಿ ನಮ್ಗೆ ಕನ್ಸ್ಟ್ರಕ್ಷನ್ ಆಗಿದೆ, ಸೂಪರ್ ಆಗಿದೆ. ಎಕ್ಸಾಕ್ಟ್ ನಮ್ಗೆ ಪ್ರಾಪರ್ಟಿ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಬೋರ್ವೆಲ್ ಮತ್ತೆ ಸಂಪಿಗೆ ಪ್ರಾವಿಷನ್ ಕೂಡ ನಮ್ಗೆ ಮಾಡಿರುವಂತದ್ದು. ಜೊತೆಗೆ ನಮ್ಗೆ ವಾಲ್ಗಳಿಗೆ ಪ್ಯಾನಲ್ ಮಾಡಿದ್ದಾರೆ, ಗ್ರಾನೈಟ್ ಪ್ಯಾನಲ್ ಅಲ್ಲ, ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ವೆಸ್ಟ್ ಗೆ ಈ ಗೇಟ್ ಕೂಡ ಇದೆ. ಈ ಪೋರ್ಷನ್ ಅಲ್ಲಿ ಗೇಟ್ ಕೂಡ ಕೊಟ್ಟಿದ್ದಾರೆ. ಸೌತ್ ಗೆ ಒಂದು ಚಿಕ್ಕದಾಗಿ ವಾಕಿಂಗ್ ಗೇಟ್ ಅಂತಾನೆ ಹೇಳ್ಬೋದು. ಬಟ್ ಇನ್ನೊಂದು ಏನು ಅಂದ್ರೆ ಎಲ್ಲ ನಮ್ಗೆ ರೋಲಿಂಗ್ ಕೊಟ್ಟಿರೋದ್ರಿಂದ ಆಟೋಮೆಟಿಕ್ ಕಂಟ್ರೋಲ್ ಕೂಡ ನಾವು ಈ ಪೋರ್ಷನ್ ಅಲ್ಲಿ ಈ ಗೇಟ್ ಅಲ್ಲಿ ಯೂಸ್ ಕೂಡ ನಾವು ಮಾಡಬಹುದು. ಅಷ್ಟು ಚೆನ್ನಾಗಿ ಮಾಡಿದರೆ ಈ ಪಾರ್ಕಿಂಗ್ ಅಲ್ಲಿ ಆರಾಮಾಗಿ 3 ಕಾರ್ಗಳು ನಿಲ್ಲಿಸಬಹುದು. ಜೊತೆಗೆ ಒಂದು 10 2 ವೀಲರ್ ಕೂಡ ನಿಲ್ಲಿಸಬಹುದು. ಅಷ್ಟು ಜಾಗ ಪಾರ್ಕಿಂಗ್ ಅಲ್ಲಿ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಗ್ಯಾಸ್ಗೆ ಒಂದು ಪ್ರಾವಿಷನ್ ಮಾಡಿಕೊಟ್ಟಿರುವಂತದ್ದು. ಸ್ಟೇರ್ ಕೇಸ್ ನೋಡಿದ್ರಲ್ಲ, ಹತ್ತತ್ರ ನಮ್ಗೆ 5 ಅಡಿ ಬರುತ್ತೆ ಅನ್ಕೊಳ್ತೀನಿ, ಅಷ್ಟು ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ಇನ್ನು ವಾಲ್ಗಳಿಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ, ರೈಟ್ ಸೈಡ್ ಅಲ್ಲಿ ನಮ್ಗೆ ವಿತ್ ಇಟಾಲಿಯನ್ ಮಾರ್ಬಲ್ ಜೊತೆಗೆ ಟಫಾಂಗ್ ಗ್ಲಾಸ್, ಅಚ್ಚಿಂಗು ಮತ್ತೆ SS ವರ್ಕು ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ಸ್ಟೇರ್ ಕೇಸ್ ನಮ್ಗೆ ಬಾಟಮ್ ಇಂದ ಟಾಪ್ ವರ್ಗು ಒಂದೇ ಮೆಜರ್ಮೆಂಟ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಕಾರಿಡಾರ್ ಕೂಡ ಸೇಮ್ ಮೆಜರ್ಮೆಂಟ್ ನಮ್ಗೆ ಬರುತ್ತೆ. ಸೂಪರ್ ಆಗಿ ಬಿಲ್ಡ್ ಆಗಿದೆ, ಅಲ್ಟಿಮೇಟ್ ಆಗಿದೆ. ಈಗ ನಾವು ನೋಡ್ತಾ ಇರುವಂತದ್ದು ಹೆವಿ ಗೇಜ್ ಅಲ್ಲಿ ಟೀಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಈಸ್ಟ್ ಡೋರ್. ಇದು ಮೇಲ್ಗಡೆ ಕೂಡ ಟಫಾಂಗ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ, ರೈಟ್ ಸೈಡ್ ಅಲ್ಲಿ ಕೂಡ ನಮ್ಗೆ ಟಫಾಂಗ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. ಬಟ್ ಡೋರು ಹೆವಿ ಗೇಜ್ ಅಲ್ಲಿ ಇದೆ, ಸಖತ್ತಾಗಿದೆ. ಹ್ಯಾಂಡ್ಲ್ ಬಾರ್ ಕೂಡ ಅಷ್ಟೇ ತುಂಬಾ ಲೆಂತಿ ಆಗಿರೋದನ್ನ ಯೂಸ್ ಮಾಡಿದ್ದಾರೆ. 2 ಡೋರ್ ಲಾಕ್, ಯೂರೋಪ್ ಲಾಕ್ ಯೂಸ್ ಮಾಡಿರುವಂತದ್ದು. ವೀಕ್ಷಕರು, ಈಗ ಮನೆ ಒಳಗಡೆ ಬಂದ್ರೆ ನೋಡಬಹುದು ಸ್ಪೇಷಿಯಸ್ ಆಗಿರುವಂತಹ ಹಾಲು, ಇಂಟೀರಿಯರ್ ವರ್ಕ್ ಗ್ರ್ಯಾಂಡ್ ಆಗಿ ಸೀಲಿಂಗ್ ಅಲ್ಲಿ ಮಾಡಿರುವಂತಹ ಇಂಟೀರಿಯರ್ ವರ್ಕ್ ಸೂಪರ್ ಆಗಿದೆ. ಅದಕ್ಕಿಂತ ಮೇನ್ ಆಗಿರೋದು ವೆಂಟಿಲೇಷನ್. ನಮ್ಗೆ ನೋಡಿ ಸನ್ಲೈಟ್ ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದೆ. ಅಂದ್ರೆ ಇದು ವೆಸ್ಟ್ ಕಿಟಕಿ ಬರುತ್ತೆ. ವೆಸ್ಟ್ ಕಿಟಕಿಯಿಂದ ಸನ್ಲೈಟ್ ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದೆ. ಅದು ಲೈಫ್ ಟೈಮ್ ಅನ್ಕೋತೀನಿ, ಯಾಕಂದ್ರೆ ನಮ್ಗೆ ಅದು ರೋಡ್ ಇದೆ. ಸೌತ್ ವೆಸ್ಟ್ ಕಾರ್ನರ್ ಆಗಿರೋದ್ರಿಂದ ವೆಂಟಿಲೇಷನ್ ಗಂತೂ ಅಲ್ಟಿಮೇಟ್ ಅಂತ ಹೇಳ್ತೀನಿ. ಈ ಪೋರ್ಷನ್ ಅಲ್ಲಿ ನೋಡ್ಬೋದು, ಇಲ್ಲೇ ನಮ್ಗೆ 3 ಕಿಟಕಿಗಳು ಕಾಣಿಸುತ್ತೆ. ಈ ಪೋರ್ಷನ್ ಒಂದು ಕಿಟಕಿ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ರೋಡ್ ಸೈಡ್ಗೆ ಇರೋದ್ರಿಂದ ಗಾಳಿ ಬೆಳಕಿಗೆ 7 ಮಾಡಿಸಿದ ಮನೆ. ವುಡ್ ಎಲ್ಲ ಬಂದು ನಮ್ಗೆ ಟೀಕುಡ್ ಯೂಸ್ ಮಾಡಿದರೆ ಲವ್ಲಿ ಆಗಿ ಕನ್ಸ್ಟ್ರಕ್ಷನ್ ಇದೆ. ಕ್ಲೀನ್ ಅಂಡ್ ನೀಟ್ ಫಿನಿಶಿಂಗ್ ಅಲ್ಲಿ ವರ್ಕ್ ನ ಮಾಡಿರುವಂತದ್ದು. ಜೊತೆಗೆ ಇಂಟೀರಿಯರ್ ವಿಷಯಕ್ಕೆ ಬಂತು ಅಂದ್ರೆ ಗ್ರ್ಯಾಂಡ್ ಆಗಿ ನಮ್ಗೆ ಮಾಡಿದರೆ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ಹಾಲಲ್ಲಿ ಸೀಲಿಂಗ್ ಅಲ್ಲಿ ಮಾಡಿದರೆ ಇಂಟೀರಿಯರ್ ವರ್ಕು ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು, ಸಖತ್ತಾಗಿದೆ. ನಮ್ಗೆ ಎಂಟ್ರೆನ್ಸ್ ಅಲ್ಲಿ ಈ ಪೋರ್ಷನ್ ಅಲ್ಲಿ ನೋಡ್ಬೋದು ಟಿವಿ ಕ್ಯಾಬಿನೆಟ್. ಆರಾಮಾಗಿ ದೊಡ್ಡದು ಟಿವಿ ಕೂಡ ನಾವು ಯೂಸ್ ಮಾಡಬಹುದು, ಅಷ್ಟು ಜಾಗ ಕೊಟ್ಟಿದ್ದಾರೆ. ಕೆಳಗಡೆ ಈ ಪೋರ್ಷನ್ ಅಲ್ಲಿ ನಮ್ಗೆ ಐಟಮ್ಸ್ ಇಟ್ಕೊಳ್ಳೋದಕ್ಕೂ ಕೂಡ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಎಷ್ಟು ಬೆಳಕು ನೋಡಿ, ಇಲ್ಲಿವರೆಗೂ ನಮ್ಗೆ ಬೆಳಕು ಬರ್ತಾ ಇದೆ. ಅಷ್ಟು ಚೆನ್ನಾಗಿ ವೆಂಟಿಲೇಷನ್ ಜೊತೆಗೆ ಕಟ್ಟಿರುವಂತಹ ಮನೆ ಈ ಪ್ರಾಪರ್ಟಿ ಆಗಿದೆ. ಈ ಪೋರ್ಷನ್ ಅಲ್ಲಿ ನೋಡ್ಬೋದು ನಮ್ಗೆ ಹಾಲಿಂದ ಆ ಕಡೆ ಬೈಫರ್ಕೇಶನ್ ಮಾಡೋ ಏನ್ ನಮ್ಗೆ ವಾಲ್ ಇದೆ, ಈ ವಾಲ್ ಫುಲ್ ನಮ್ಗೆ ಗ್ರ್ಯಾಂಡ್ ಆಗಿ ಇಂಟೀರಿಯರ್ ವರ್ಕ್ ಕೂಡ ನಮ್ಗೆ ಮಾಡಿದ್ದಾರೆ. ಈ ಪೋರ್ಷನ್ ಆಗಿದ ತಕ್ಷಣ ಬರುತ್ತೆ ನಮ್ಗೆ ಲಿಫ್ಟ್ ರೂಮು. ಲಿಫ್ಟ್ ಈಗ ಪ್ರೆಸೆಂಟ್ ನಮ್ಗೆ ವರ್ಕಿಂಗ್ ಇದೆ. ಇದ್ರ ಪಕ್ಕದಲ್ಲಿ ಬರುತ್ತೆ ನಮ್ಗೆ ಪೂಜಾ ಮನೆ. ಆರಾಮಾಗಿ ಇಬ್ರು ಕುತ್ಕೊಳ್ಬಹುದು, ಅಷ್ಟು ಜಾಗ ಇದೆ. ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಆ ಪೋರ್ಷನ್ ಅಲ್ಲಿ 40 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. 2 ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿರುವಂತದ್ದು. ವಾಲ್ಗಳಿಗೆ ವೆಟ್ರೋಫೈ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಕೂಡ ನಮ್ಗೆ ಇಂಟೀರಿಯರ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಸೀಲಿಂಗ್ ವರ್ಕ್ ಕಂಪ್ಲೀಟ್ ಆಗಿದೆ. ಸ್ಪೇಷಿಯಸ್ ಆಗಿದೆ. ಇಬ್ರು ಕುತ್ಕೊಂಡು ಪೂಜೆ ಮಾಡುವಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಈಗ ನಾವು ನೋಡ್ತಾ ಇರುವಂತದ್ದು ಎಕ್ಸಾಕ್ಟ್ ನಮ್ಗೆ ಸೌತ್ ಈಸ್ಟ್ ಕಾರ್ನರ್ ಬರುತ್ತೆ. ಸೌತ್ ಈಸ್ಟ್ ಅಲ್ಲಿ ನಮ್ಗೆ ಕುಬೇರನ ಮೂಲೆ ಬರುತ್ತೆ, ಅಗ್ನಿ ಮೂಲೆ ಬರುತ್ತೆ. ಅಗ್ನಿ ಮೂಲೆಗೆ ತಕ್ಕನಂಗೆ ನಮ್ಗೆ ಕಿಚನ್ ಗೆ ಪ್ರಾವಿಷನ್ ಕೂಡ ಮಾಡಿರುವಂತದ್ದು. ಸ್ಪೇಷಿಯಸ್ ಆಗಿದೆ ನೋಡಿ, ಎಷ್ಟು ಜಾಗ ಕೊಟ್ಟಿದ್ದಾರೆ ಅಂದ್ರೆ ಕಿಚನ್ ಗೆ ಅಷ್ಟು ಜಾಗ ಕೊಟ್ಟಿದ್ದಾರೆ.
ಈ ಪೋರ್ಷನ್ ಅಲ್ಲಿ ನಮಗೆ ಸಿಂಕ್ಗೆ ಆಪ್ಷನ್ ಮತ್ತೆ ಒಂದು ಆಕ್ವಾ ಗಾರ್ಡ್ಗೆ ಆ ಪೋರ್ಷನ್ ಅಲ್ಲಿ ಚಿಮ್ಮಿಗೆ ಪ್ರಾವಿಷನ್ ಕೊಟ್ಟಿರೋದು. ಗ್ರಾಸರ್ ಐಟಮ್ಸ್ ಗಳು ಇಟ್ಕೊಳ್ಳೋದಕ್ಕೆ ಈ ಪೋರ್ಷನ್ ಫುಲ್ ನಮಗೆ ಸ್ಟೋರೇಜು, ಮೇಲ್ಗಡೆ ಕೂಡ ದೊಡ್ಡ ದೊಡ್ಡ ಐಟಮ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜು, ತಕ್ಕನಾಗೇನೆ ವಿತ್ POP ವರ್ಕ್ ವಿತ್ LED ಲೈಟ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇಲ್ಲಿ ಕೂಡ ನಮಗೆ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಫ್ರಿಡ್ಜ್ ಇಟ್ಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಇದೆ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಇನ್ನು ವಾಲ್ ವಿಷಯಕ್ಕೆ ಬಂದ್ರೆ ನೋಡ್ಬೋದು, ತುಂಬಾ ಜನ ಟೈಲ್ಸ್ ಯೂಸ್ ಮಾಡಿರ್ತಾರೆ, ಬಟ್ ಇವರು ವಾಲ್ಗೆ ಮತ್ತೆ ಈ ಸ್ಲ್ಯಾಬ್ ಎರಡು ಒಂದೇ ಬರುತ್ತೆ. ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ರೆ ಯೂನಿಕ್ ಆಗಿದೆ ಅಂತ ಹೇಳ್ಬೋದು, ಅದ್ಭುತವಾಗಿದೆ. ಇಲ್ಲೊಂದು ಪ್ಯಾನಿಟ್ರಿ ಯೂನಿಟ್ ಈ ಪೋರ್ಷನ್ ಎಲ್ಲ ವಿತ್ ಸ್ಟೋರೇಜ್ಗೆ ನಮಗೆ ಕೊಟ್ಟಿದ್ದಾರೆ. ಆ ಪೋರ್ಷನ್ ಎಲ್ಲ ಐಟಮ್ಸ್ ಇಟ್ಕೊಳ್ಳೋದಕ್ಕೆ, ಓವನ್ ಇಟ್ಕೊಳ್ಳೋದಕ್ಕೆ ಮತ್ತೆ ವೆಂಟಿಲೇಷನ್ಗೆ ಜಾಗ ಎಲ್ಲ ಕೊಟ್ಟಿರುವಂತದ್ದು ಸಖತ್ತಾಗಿದೆ. ಇದ್ರ ಪಕ್ಕದಲ್ಲಿ ಯುಟಿಲಿಟಿ ಸ್ಪೇಷಿಯಸ್ ಆಗಿದೆ ನೋಡಿ. ಇಲ್ಲಿ ಏನಂತಂದ್ರೆ ವಾಷಿಂಗ್ ಮಿಷಿನ್ ಇಟ್ಕೊಬಹುದು, ಡಿಶ್ ಇಟ್ಕೊಬಹುದು, ಅಷ್ಟು ಜಾಗ ಇದೆ. ಒಂದು ನಮ್ಗೆ SS ಆಗಿರುವಂತಹ ಒಂದು ಸಿಂಕ್ಗೂ ಕೂಡ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ವಿತ್ ಸ್ಟೋರೇಜ್ ಬಾಕ್ಸ್ ಒಂದು ಐಟಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೊಸಿಷನ್ ಅಲ್ಲಿ ನಮ್ಗೆ SS ಗ್ರಿಲ್ ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ. ವುಡ್ ಎಲ್ಲ ನಮ್ಗೆ ಟೀಕ್ ವುಡ್ ಯೂಸ್ ಆಗಿದೆ. ಡೋರ್ಗಳು ಕೂಡ ನಮ್ಗೆ ಟೀಕ್ ವುಡ್ ನ ಯೂಸ್ ಮಾಡಿದ್ದಾರೆ. ತುಂಬಾ ಸ್ಪೇಷಿಯಸ್ ಆಗಿ ಬಂದಿರೋದ್ರಿಂದ ಅದ್ಭುತವಾಗಿದೆ. ಇಂಟೀರಿಯರ್ ವರ್ಕ್ ಆಸಮ್ ಆಗಿದೆ ಅಂತಾನೆ ಹೇಳ್ಬೋದು. ರೂಮ್ ಎಂಟ್ರಿ ಆಗ್ತಿರಲ್ಲ, ಆ ರೂಮ್ ಮೇಲೆ ನಮ್ಗೆ ಈ ತರ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಲೈಟ್ಗೆ ಸ್ಟ್ರಕ್ಚರ್ ಕೂಡ ಕೊಟ್ಟಿರುವಂತದ್ದು. ಈ ಪೊಸಿಷನ್ ಅಲ್ಲಿ ನೋಡಿ ಝೂಮರ್ ಲೈಟ್ ಆಪ್ಷನ್ ಕೊಟ್ಟಿರುವಂತದ್ದು. ಮನೆ ಮಾತ್ರ ಅದ್ಭುತವಾಗಿದೆ. ಮೇನ್ ಏನಂದ್ರೆ ಒಳ್ಳೆ ಲೊಕೇಶನ್ ಅಲ್ಲಿ ಬಂದಿದೆ ಮನೆ, ಚೆನ್ನಾಗಿದೆ. ಈ ಕಿಚನ್ ಪಕ್ಕದಲ್ಲಿ ನಮ್ಗೊಂದು ಚಿಕ್ಕದಾಗಿರುವಂತಹ ಒಂದು ಪೇರೆಂಟ್ಸ್ ರೂಮು, ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು. ಇಲ್ಲಿ ನಮಗೆ ಕೆಳಗಡೆ ಫ್ಲೋರಿಂಗ್ ಅಲ್ಲಿ ಮ್ಯಾಟ್ ಯೂಸ್ ಮಾಡಿದ್ದಾರೆ, ಬಟ್ ಅದ್ರ ಕೆಳಗಡೆ ಮಾರ್ಬಲ್ ಇದೆ, ಪಾಲಿಶ್ ಆಗಿರೋದ್ರಿಂದ ಅದೇ ರೀತಿ ಕ್ರಾಚಸ್ ಆಗ್ಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಈ ಮ್ಯಾಟ್ ನ ಯೂಸ್ ಮಾಡಿದ್ದಾರೆ. ಫ್ಲೋರಿಂಗ್ ಎಲ್ಲ ಬಂದ್ಬಿಟ್ಟು ನಮ್ಗೆ ಮಾರ್ಬಲ್ ಬರುತ್ತೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಡ್ರೆಸ್ಸಿಂಗ್, ಮೇಲ್ಗಡೆ ಐಟಮ್ ಇಟ್ಕೊಳ್ಳೋದಕ್ಕೆ 2 ಡ್ರಾಯರ್ ಬಾಕ್ಸ್ ಗಳನ್ನ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಒಂದು ಕಿಟಕಿ ಕೂಡ ಕೊಟ್ಟಿರುವಂತದ್ದು, ಅದು ಕೂಡ ನಮ್ಗೆ ಟೀಕ್ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಬಾತ್ರೂಮ್ ಅಲ್ಲಿ ಇಲ್ಲಿದೆ. ಈ ರೂಮ್ಗೆ ಇದು ಅಟ್ಯಾಚ್ ಬಾತ್ರೂಮ್. ಮನೆಗೆ ಫಸ್ಟ್ ಫ್ಲೋರ್ ಅಲ್ಲಿ ಇದು ಕಾಮನ್ ಬಾತ್ರೂಮ್ ಅಂತ ಬರುತ್ತೆ. ವಾಲ್ ಮೌಂಟೆಡ್ ಕಮೋಡ್, ಟಾಪ್ ಟು ಬಾಟಮ್ ವರ್ಗು 2x4 ಬೆಟರ್ ಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ಆಂಟಿಸ್ಕೇಟ್ ಗ್ರಾನೈಟ್ ನ ಫ್ಲೋರಿಂಗ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಹ್ಯಾಂಡ್ ವಾಶ್ ನಮ್ಗೆ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ವುಡ್ ಎಲ್ಲ ಟೀಕ್ ವುಡ್ ಯೂಸ್ ಆಗಿದೆ, ಬಟ್ ಒಂದು ಸಲ ಮನೆ ಬಂದು ನೋಡಿ ಖರ್ಚು ಮಾಡಿದಾರಂತ 100% ಹೇಳ್ಬೋದು, ಅಷ್ಟಿದೆ. ಇನ್ ಕೇಸ್ ಇಲ್ಲೇನಾದ್ರೂ ನಾವು ಡೈನಿಂಗ್ ಏರಿಯಾ ಆಗಿ ಇಲ್ಲಾಂದ್ರೆ ವಾಶ್ ಬೇಷನ್ ಏನಾದ್ರು ಇಟ್ಕೊಬಹುದು. ಈ ಪೋರ್ಷನ್ ಮಾಡಿರೋದ್ರಿಂದ ಡೈನಿಂಗ್ ಏರಿಯಾ ತರ ನಮ್ಗೆ ಮಾಡ್ಕೊಟ್ಟಿರುವಂತದ್ದು. ಇಲ್ಲೂ ಕೂಡ ನಮ್ಗೆ ಮಿರರ್ ಕೊಟ್ಟಿದ್ದಾರೆ, ಪಕ್ಕದಲ್ಲಿ ಒಂದು ಸ್ಟೋರೇಜ್ ಬಾಕ್ಸ್ ಗಳು ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲೂ ಕೂಡ ನಮ್ಗೆ ಗ್ರಾನೈಟ್ ಕೊಟ್ಟಿದ್ದಾರೆ ವಿತ್ ಸ್ಟೋರೇಜ್ ಗೆಲ್ಲ ನಮ್ಗೆ ಇಂಟೀರಿಯರ್ ವರ್ಕ್ ಅಲ್ಲಿ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಈ ಮೆಟ್ಲು ಕೆಳಗಡೆ ಕೂಡ ನಮ್ಗೆ ಒಂದು ಸ್ಟೋರೇಜ್ ಅಲ್ಲಿ ಕೊಟ್ಟಿರುವಂತದ್ದು ನೋಡಿ. ವಿತ್ ಸ್ಟೋರೇಜ್ ಎಲ್ಲ ನಾವು ಈ ಪೋರ್ಷನ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಸ್ಪೇಸ್ ನ ಯೂಸ್ ಮಾಡಿದ್ದಾರೆ, ಚೆನ್ನಾಗಿ ಯುಟಿಲೈಸ್ ಮಾಡಿ ಗ್ರ್ಯಾಂಡ್ ಆಗಿ ಮನೆ ಕಟ್ಟಿರುವಂತದ್ದು ಚೆನ್ನಾಗಿದೆ. ಮನೆ ವೀಕ್ಷಕರೇ, ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡ್ಬೋದು, ಇದು ಬಂದು ನಮ್ಗೆ ಟೀಕ್ ವುಡ್ ವುಡ್ ಬರುತ್ತೆ. ಕೆಳಗಡೆ ಟಫಾಂಗ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. 45 mm ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಇನ್ನ ಸ್ಟೇರ್ ಕೇಸ್ ಹೋಗ್ಬೇಕಾದ್ರೆ ನೋಡ್ಬೋದು ನೋಡಿ, ಸನ್ಲೈಟ್ ಹೆಂಗ್ ಬರ್ತಾ ಇದೆ ಅಂತ ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದೆ, ಚೆನ್ನಾಗಿದೆ. ಬಟ್ ಇಲ್ಲೊಂದು ಹೇಳೋದ್ ಬಿಟ್ಟೆ, ಸ್ಟೇರ್ ಕೇಸ್ ಮೇಲೆ ಕೂಡ ನಮ್ಗೆ ಈ ಪೋರ್ಷನ್ ಫುಲ್ ನಮ್ಗೆ ವುಡ್ ಪ್ಯಾನಲ್ ಮಾಡಿದ್ದಾರೆ. ಬಾರ್ಡರ್ ಅಲ್ಲಿ ಇಲ್ಲಿವರೆಗೂ ನಮ್ಗೆ ತಗೊಂಡಿರುವಂತದ್ದು. ವೆಂಟಿಲೇಷನ್ಗೆ ಇಲ್ಲೊಂದು ಕಿಟಕಿ ಕೊಟ್ಟಿದ್ದಾರೆ. ಈ ಪೋರ್ಷನ್ ಫುಲ್ ವುಡ್ ಪ್ಯಾನಲ್ ಹಂಗೆ ನಮ್ಗೆ ಕಂಟಿನ್ಯೂ ಆಗಿರುವಂತದ್ದು, ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಇದು ಬಂದು ನಮ್ಗೆ ದೊಡ್ಡದಾಗಿರುವಂತಹ ಝೂಮರ್ ಲೈಟ್ ಹೆಂಗಿದೆ ನೋಡಿ. ಲೈಟ್ ಎಲ್ಲ ಫ್ಲಿಕ್ಕರ್ ಆಗ್ತಾ ಇದೆ, ಅಂದ್ರೆ ಸನ್ ಲೈಟು ಅಷ್ಟು ಚೆನ್ನಾಗಿ ಮನೆಯೊಳಗಡೆ ಎಂಟ್ರಿ ಆಗ್ತಾ ಇದೆ ಅಂತ. ಈಗ ಎಕ್ಸಾಕ್ಟ್ ನಾನು ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀನಿ. ಇಲ್ಲೂ ಕೂಡ ನಮ್ಗೆ ಸೀಲಿಂಗ್ ಅಲ್ಲಿ POP ಪ್ಲಸ್ ಇಂಟೀರಿಯರ್ ವರ್ಕ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಗ್ರ್ಯಾಂಡ್ ಎಲಿವೇಶನ್ ಅಲ್ಲಿ ನಮ್ಗೆ ತಗೊಂಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಈ ಪೋರ್ಷನ್ ಬಂದು ನಮ್ಗೆ ಸ್ಟಡಿ ಯೂನಿಟ್ ಮೇಲೆಲ್ಲ ಈ ಪೋರ್ಷನ್ ಫುಲ್ ನಮ್ಗೆ ಬುಕ್ಗಳು ಇಟ್ಕೊಳ್ಳೋದಕ್ಕೆ. ಬ್ಯಾಕ್ ಗ್ರೌಂಡ್ ಎಲ್ಲ ನಮ್ಗೆ ಇಂಟೀರಿಯರ್ ವರ್ಕ್ ಫುಲ್ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿ ಬಂದಿದೆ ಈ ಪೋರ್ಷನ್. ಈಗ ನಾವು ನೋಡ್ತಾ ಇರುವಂತದ್ದು ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಇರುವಂತಹ ಕುಬೇರನ್ ಮೂಲೆಯಲ್ಲಿ ಬಂದಿರುವಂತಹ ಮಾಸ್ಟರ್ ಬೆಡ್ರೂಮ್. ಇದು ಅಲ್ಲಿ ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಇದೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಫ್ಲೋರಿಂಗ್ ಎಷ್ಟು ಜಾಗ ಇದೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಲೈಟಿಂಗ್ ಅಂತೂ ಅದ್ಭುತ ಕಣ್ರಿ. ಹಿಂಗಿದೆ ನೋಡಿ, ದೊಡ್ಡ ಒಂದು ರಾಯಲ್ ಕ್ಯಾಬಿನ್ ಇದ್ದಂಗಿದೆ ನಮ್ಗೆ ಮಾಡಿರೋದು. ಸ್ಟ್ರಕ್ಚರ್ ಲವ್ಲಿ ಆಗಿದೆ, ತುಂಬಾ ಖುಷಿ ಆಗ್ತಾ ಇದೆ ಮಾತ್ರ ನೋಡ್ತಾ ಇದ್ರೆ. ಸಖತ್ತಾಗಿದೆ.
ಕಿಂಗ್ ಸೈಜ್ ಕಾಟ್ ಇಟ್ಟಿದ್ದಾರೆ. ಸೌತ್ಗೆ ತಲೆ ಹಿಡ್ಕೊಂಡು ನಾರ್ತ್ಗೆ ಟಿವಿ ನೋಡೋ ಪ್ರಾವಿಷನ್ ಮಾಡಿದ್ದಾರೆ. 100% ವಾಸ್ತುನ ಮೇಂಟೈನ್ ಮಾಡಿರುವಂತದ್ದು. ಜೊತೆಗೆ 3 ಸ್ಲೈಡಿಂಗ್ ಡೋರು. ಲೆಫ್ಟ್ ಸೈಡ್ ಅಲ್ಲಿ ಕೂಡ ನಮಗೆ ಡ್ರಾಯರ್ ಬಾಕ್ಸ್ಗೆ ಪ್ರಾವಿಷನ್ ಮಾಡಿದ್ದಾರೆ. ರೈಟ್ ಸೈಡ್ಗೂ ಕೂಡ ನಮಗೆ ಡ್ರಾಯರ್ ಬಾಕ್ಸ್ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಎಲ್ಲ ನಮ್ಗೆ ಐಟಮ್ ಇಟ್ಕೊಳ್ಳೋದಕ್ಕೆ, ಕೆಳಗಡೆ ಫುಲ್ 4-5 ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಈ ತರ ಇದೆ. ಇನ್ನ ನೋಡ್ಬೋದು ನಮ್ಗೆ ಈ ಕಾಟ್ ತಲೆಯಿಂದ ಟಿವಿ ಕ್ಯಾಬಿನೆಟ್ ವರೆಗೂ ಒಂದೇ ಇಂಟೀರಿಯರ್ ಹಾಗೆ ಕಂಟಿನ್ಯೂ ಆಗಿದೆ ಅಂತ ಹೇಳ್ಬೋದು. ಈ ಪೋರ್ಷನ್ ಅಲ್ಲೂ ಕೂಡ ನಮಗೆ ಲೇಸರ್ ಕಟಿಂಗ್ ವುಡ್ ಜೊತೆಗೆ ವಿತ್ ಬ್ಯಾಕ್ ಗ್ರೌಂಡ್ ಅಲ್ಲಿ ವಿತ್ ಲೈಟ್. ಈ ಪೋರ್ಷನ್ ಫುಲ್ ನಮಗೆ ಗ್ಲಾಸಿ ಫಿನಿಶಿಂಗ್ ವೆನಿರ್ ಶೀಟ್ ಗಳೆಲ್ಲ ಯೂಸ್ ಮಾಡಿದ್ದಾರೆ. ಅರ್ಕಾಲಿಕ್ ಶೀಟ್ ಅಲ್ಲ, ಸಖತ್ತಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ಸೂಪರ್ ಆಗಿ ಬಂದಿದೆ. ಇನ್ನು ವಿಂಡೋ ನೋಡಿದ್ರೆ ದೊಡ್ಡ ವಿಂಡೋ, 4 ಕಿಟಕಿಗಳು ಕೊಟ್ಟಿದ್ದಾರೆ. ಬೆಳಕು ನೋಡಿ ಹಿಂಗೆ ಟ್ರಾವೆಲ್ ಆಗ್ತಾ ಇದೆ ಅಂತ ಸಖತ್ತಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲೂ ಕೂಡ ನಮ್ಗೆ ಒಂದು ಮಿರರ್ ಕೊಟ್ಟಿದ್ದಾರೆ. ಇಲ್ಲೊಂದು ಮಿರರ್ ಕೊಟ್ಟಿರುವಂತದ್ದು. ಪಕ್ಕದಲ್ಲಿ ವಿತ್ ಸ್ಟೋರೇಜ್ ಎಲ್ಲ ನಮಗೆ ಐಟಮ್ ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ ಕೊಟ್ಟಿರುವಂತದ್ದು. ಬ್ಯಾಕ್ ಗ್ರೌಂಡ್ ಅಲ್ಲಿ ಅಟ್ಯಾಚ್ ಬಾತ್ರೂಮ್. ಓಕೆ, ವಾಲ್ ಮೌಂಟೆಡ್ ಕಮೋಡು ಟಾಪ್ ಟು ಬಾಟಮ್ ವರ್ಗು ಯೂಸ್ ಮಾಡಿದ್ದಾರೆ. ಟೈಲ್ಸ್ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ಗೆ ಪ್ರಾವಿಷನ್ ಟಾಪ್ ಟು ಬಾಟಮ್ ವರ್ಗು 2x4 ಬೆಡ್ರೂಮ್ ಟೈಲ್ಸ್, ಆಂಟಿಸ್ಕೈಟ್ ಗ್ರಾನೈಟ್ ಫ್ಲೋರಿಂಗ್ ಅಲ್ಲಿ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಕೂಡ ಮಾಡಿದ್ದಾರೆ. ವುಡ್ ಟೀ ಕುಡ್ ಆಗಿದೆ. ಡೋರ್ಗಳು ಕೂಡ ನಮಗೆ ಟೀ ಕುಡ್ ಆಗಿರುವಂತದ್ದು. ಈ ಪೋರ್ಷನ್ ಬಂದು ನಮ್ಗೆ ಒಂದು 3 ಸೀಟ್ ಬಾಲ್ಕನಿ, 3 ಸೀಟ್ ಇರುವಂತಹ ಒಂದು ಸೋಫಾ ಹಾಕೊಂಡು ಕುತ್ಕೊಳ್ಳೋಷ್ಟು ಬಾಲ್ಕನಿ ಪ್ರಾವಿಷನ್. ಲೆಫ್ಟ್ ಸೈಡ್ ಅಲ್ಲೂ ರೈಟ್ ಸೈಡ್ ಅಲ್ಲೂ ಟಫನ್ ಗ್ಲಾಸ್ SS ವರ್ಕುಗಳು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ವಾಲ್ಗಳಿಗೆ ಗ್ರಾನೈಟ್ ಕ್ಲೇಡಿಂಗ್ ನ ಮಾಡಿದ್ದಾರೆ, ಖರ್ಚು ಮಾಡಿದ್ದಾರೆ. ಚೆನ್ನಾಗಿದೆ. ಈ ಪೋರ್ಷನ್ ನೋಡಿ, ಡೋರ್ ಯಾವ ತರ ಹಾಫ್ ಸರ್ಕಲ್ ಅಲ್ಲಿ ಮಾಡಿದ್ದಾರೆ. ಡೋರು ಚೆನ್ನಾಗಿದೆ. ಇದು ಕೂಡ ನಮಗೆ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರುವಂತದ್ದು. ಸೂಪರ್ ಆಗಿ ವರ್ಕ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸಖತ್ತಾಗಿದೆ. ಇದು ಮಾಸ್ಟರ್ ಬೆಡ್ರೂಮ್. ಇದ್ರ ಆಪೋಸಿಟ್ ಅಲ್ಲಿ ನಮ್ಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಇದೆ. ಈ ಬೆಡ್ರೂಮ್ ಅದು ನಮ್ಗೆ ನಾರ್ತ್ ಈಸ್ಟ್ ಬರುತ್ತೆ. ನಾರ್ತ್ ಈಸ್ಟ್ಗೆ ಬರುವಂತದ್ದು ಚಿಲ್ಡ್ರನ್ಸ್ ಬೆಡ್ರೂಮ್. ಇಲ್ಲೂ ಕೂಡ ಅಷ್ಟೇ ವೀಕ್ಷಕರೇ, ಆಲ್ರೆಡಿ ಒಂದು ಕಿಂಗ್ ಸೈಜ್ ಕಾಟ್ ಕೊಟ್ಟಿರುವಂತದ್ದು. ಬಟ್ ಇನ್ನೊಂದು ಕುಷನ್ ಒಂದು ನಮ್ಗೆ ಪೆಂಡಿಂಗ್ ಬಿಟ್ಟಿದ್ದಾರೆ ಈ ಕೆಲಸ ಒಂದು. ಈ ಪೋರ್ಷನ್ ಫುಲ್ಲು ನಮ್ಗೆ ಹಿಂಗೆ ಕಂಟಿನ್ಯೂ ಆಗಿ ಸೀಲಿಂಗ್ ವರ್ಗೂ ಕೂಡ ನಮ್ಗೆ ವುಡ್ ನಮ್ಗೆ ಲೇಯರ್ ನಮ್ಗೆ ರೈಸ್ ಆಗಿರೋ ತರನೇ ವರ್ಕ್ ನ ಮಾಡಿರುವಂತದ್ದು. ಇಲ್ಲಿ ನಮಗೆ 3 ಸ್ಲೈಡಿಂಗ್ ಡೋರ್, ಕೆಳಗಡೆ ಫುಲ್ ಡ್ರಾಯರ್ ಬಾಕ್ಸ್ ಗಳು, ಮೇಲ್ಗಡೆ ಐಟಮ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್, ವೆನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಶೀಟ್ ನ ಯೂಸ್ ಮಾಡಿದ್ದಾರೆ. ಈ ಕಾಟ್ ಪಕ್ಕದಲ್ಲಿ ಕೂಡ ಅಷ್ಟೇನೆ ಒಂದು ಡ್ರಾಯರ್ ಬಾಕ್ಸ್ ಗಳಿಗೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ನೋಡಿ, ಇದು ಕೂಡ ನಮಗೆ ಟಿವಿ ಕ್ಯಾಬಿನೆಟ್ ನ ಯೂಸ್ ಮಾಡಿದ್ದಾರೆ. ಹಿಂದೆಗಡೆ ಸೆಟ್ ಬ್ಯಾಕ್ ಬಿಟ್ಟಿರೋದ್ರಿಂದ ಈ ಪೋರ್ಷನ್ ನಮ್ಗೊಂದು ವಿಂಡೋ ಕೊಟ್ಟಿರುವಂತದ್ದು. ರಾಡ್ಗಳೆಲ್ಲ ನಮಗೆ SS ರಾಡ್ಗಳನ್ನ ಯೂಸ್ ಮಾಡಿದ್ದಾರೆ. ಈ ಟಿವಿ ಕ್ಯಾಬಿನೆಟ್ ಪಕ್ಕದಲ್ಲಿ ನಮ್ಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ದೊಡ್ಡದಾಗಿದೆ ನೋಡಿ. ಇಲ್ಲಿ ಸಿಂಕ್ ಆಪ್ಷನ್ ಕೊಟ್ಟಿದಾರಲ್ಲ, ಸಿಂಕ್ ಆಪ್ಷನ್ ಕೆಳಗಡೆ ಕೂಡ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಟಾಪ್ ಟು ಬಾಟಮ್ ವರ್ಗು 2x4 ಬೆಡ್ರೂಮ್ ಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ವಾಲ್ ಮೌಂಟೆಡ್ ಕಮೋಡ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಡ್ರೈ ವಾಟರ್ಗೂ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿ ಬಂದಿದೆ ನಮ್ಗೆ. ಇದ್ರ ಪಕ್ಕದಲ್ಲಿ ಕೂಡ ನಮ್ಗೆ ಬಾಲ್ಕನಿ ಪ್ರಾವಿಷನ್ ಇದೆ. ಇದು ಬಾಲ್ಕನಿ ಪ್ರಾವಿಷನ್ ಮಾಡಿರುವಂತದ್ದು. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಬಂದಿರುವಂತಹ ಬಾಲ್ಕನಿ ಪ್ರಾವಿಷನ್ ಇದೆ. ಟೋಟಲ್ 2 ಬೆಡ್ರೂಮ್ಗೆ 2 ಬಾಲ್ಕನಿಗಳನ್ನ ಕೊಟ್ಟಿದ್ದಾರೆ. ಮೇನ್ ಏನು ಅಂದ್ರೆ ಬೆಡ್ರೂಮ್ಗಳು ಸ್ಪೇಷಿಯಸ್ ಆಗಿದೆ. ಇದು ಕಾಟ್ ಹಾಕಿದ್ರು ಕೂಡ ಓಡಾಡಕ್ಕೆ ತುಂಬಾ ಜಾಗ ಇದೆ ಅಂತ ಹೇಳ್ಬೋದು. ಸಖತ್ತಾಗಿ ಲವ್ಲಿಯಾಗಿ ಮನೆನ ಬಿಲ್ಡ್ ಮಾಡಿದ್ದಾರೆ. ಅದ್ಭುತವಾಗಿದೆ ನೋಡಿ. ಸನ್ಲೈಟ್ ಹೆಂಗ್ ಹೊಡಿತಿದೆ ಅಂತ ಮನೆಗೆ. ಪಕ್ಕದಲ್ಲಿ ನಮ್ಗೆ ಇಟ್ಕೊಂಡು ಹೋಗೋದಕ್ಕೆ ಮತ್ತೆ ಒಂದು ಡಿಸೈನ್ ತರ ಕೂಡ ನಮ್ಗೆ ಚೆನ್ನಾಗಿದೆ. ವುಡ್ ಪ್ಯಾನಲ್ ನಮ್ಗೆ ರೇಸ್ ಆಗಿರುವಂತದ್ದು. ಫುಲ್ಲು ಮನೆ ಫುಲ್ಲು ನಮ್ಗೆ ಇಟಾಲಿಯನ್ ಮಾರ್ಬಲ್ ನ ಯೂಸ್ ಮಾಡಿದ್ದಾರೆ. ಈಗ 3ನೇ ಫ್ಲೋರ್ ಅಲ್ಲಿ ಇದೀನಿ. ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಗೆ ಇಲ್ಲೊಂದು ಕಾಮನ್ ಬಾತ್ರೂಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಹ್ಯಾಂಡ್ ವಾಶ್ ಗೆಲ್ಲ ಸೇಮ್ ಯೂಸ್ ಮಾಡಿದ್ದಾರೆ. ಬಾತ್ರೂಮ್ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ. ಕ್ವಾಲಿಟಿ ವರ್ಕ್ ಅಂತೂ ಎದ್ದು ಕಾಣಿಸ್ತಾ ಇದೆ. ಚೆನ್ನಾಗಿದೆ ವೀಕ್ಷಕರ. ಈಗ ನಾವು ನೋಡ್ತಾ ಇರುವಂತದ್ದು 2ನೇ ಮಾಸ್ಟರ್ ಬೆಡ್ರೂಮ್. ಅಂದ್ರೆ ಸೌತ್ ವೆಸ್ಟ್ಗೆ ಬರುವಂತಹ ಮಾಸ್ಟರ್ ಬೆಡ್ರೂಮ್. 2ನೇ ಮಾಸ್ಟರ್ ಬೆಡ್ರೂಮ್ ಇದು. ಸೇಮ್ ಕೆಳಗಡೆ ನೋಡಲ್ಲ, ಸೇಮ್ ಕಾಟ್ ಹಾಕಿದ್ರು ಕೂಡ ಎಷ್ಟು ಜಾಗ ಇದೆ ಅಂತ ಅಷ್ಟು ಜಾಗ ಇದೆ. ಇಲ್ಲಿ ಕೂಡ ನಮಗೆ ವುಡ್ಡಲ್ಲಿ ಮಾಡಿರುವಂತದ್ದು ವೆನೀರ್ ಶೀಟು, ವೆನೀರ್ ಪಾಲಿಶಿಂಗ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಶೀಟ್ ನ ಯೂಸ್ ಮಾಡಿದ್ದಾರೆ ಸ್ಕ್ವೇರ್ ಟೈಪ್ ಅಲ್ಲಿ. ಇಲ್ಲೂ ಕೂಡ ಅಷ್ಟೇ 3 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್. ಮೇಲ್ಗಡೆ ಐಟಮ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜು, ಕೆಳಗಡೆ ಡ್ರಾಯರ್ ಬಾಕ್ಸ್ ಗಳಿಗೆ ಪ್ರಾವಿಷನ್ ಮಾಡಿದರೆ. ಆ ಪೋರ್ಷನ್ ಅಲ್ಲಿ ಕೂಡ ನಮಗೆ ವಿತ್ ಸ್ಟೋರೇಜ್ ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂತದ್ದು. ಒಂದು ಕಿಂಗ್ ಸೈಜ್ ಕಾಟು, ಸೌತ್ಗೆ ತಲೆ, ನಾರ್ತ್ಗೆ ಟಿವಿ ನೋಡೋ ಒಂದು ಕ್ಯಾಬಿನ್ ತರ ಕೂಡ ನಮಗೆ ಈ ಪೋರ್ಷನ್ ಅಲ್ಲಿ ಕಂಟಿನ್ಯೂ ಮಾಡಿರುವಂತದ್ದು. ಇಲ್ಲಿ ನಮಗೆ ಡ್ರೆಸ್ಸಿಂಗ್ ವಿತ್ ಮಿರರ್, ಸ್ಟೋರೇಜ್. ಈ ಪೋರ್ಷನ್ ಅಲ್ಲಿ ಬಾತ್ರೂಮ್. ಕೆಳಗಡೆ ನೋಡೋಲ್ಲ ಸೇಮ್ ಆಸ್ ಇಟ್ ಈಸ್ ಬರುತ್ತೆ. ಇನ್ನು ಈ ಮಾಮೂಲಿ ಇಲ್ಲಿ ನಮಗೆ ಬಾಲ್ಕನಿ ಇದೆ.
ಕೆಳಗಡೆ ಏನು ನಮಗೆ ಐಟಮ್ ಇಟ್ಕೊಳ್ಳೋದಕ್ಕೆ ಹಾಫ್ ಸರ್ಕಲ್ ಅಲ್ಲಿ ಏನು ಕೊಟ್ಟಿದ್ರು ವುಡ್ ಅಲ್ಲಿ ಅದೇ ವುಡ್ ನಮ್ಗೆ ಇದು ಮಾಡಿದ್ದಾರೆ. ಇದು ಕೂಡ ನಮಗೆ ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿದ್ದಾರೆ. ಇದು ಸೇರಿ ನಮಗೆ 3 ಬೆಡ್ರೂಮು, ಕೆಳಗಡೆ ಫಸ್ಟ್ ಫ್ಲೋರ್ದು ಸೇರಿದ್ರೆ ನಮಗೆ 4 ಬೆಡ್ರೂಮ್ ಆಗುತ್ತೆ. ಈಗ ಅಪೋಸಿಟ್ ಅಲ್ಲಿ ನಮಗೆ ಹೋಮ್ ಥಿಯೇಟರ್ ರೂಮು ಸ್ಪೇಷಿಯಸ್ ಆಗಿದೆ. ಮೈ ಗಾಡ್, ಹೋಮ್ ಥಿಯೇಟರ್ಗೆ ಪ್ರಾವಿಷನ್ ಮಾಡಿದ್ರೆ ಇಲ್ಲೊಂದು ಮತ್ತೆ ಅಲ್ಲೊಂದು ಪೈಪ್ಗಳು ಕೊಟ್ಟಿದ್ದಾರೆ ನಿಮಗೆ ವೈರಿಂಗ್ ಮಾಡೋದಕ್ಕೆ. ಇಲ್ಲೊಂದು ವಿಂಡೋ ಕೊಟ್ಟಿದ್ದಾರೆ. ಅಲ್ಟಿಮೇಟ್ ಆಗಿದೆ, ತುಂಬಾ ಲೆಂತಿ ಆಗಿದೆ. ಹೋಮ್ ಥಿಯೇಟರ್ ಮಾಡೋದಕ್ಕೆ 7 ಮಾಡಿಸಿದ ಜಾಗ ಅಂತ ಹೇಳ್ಬೋದು. ಹೆಂಗೆ ಏಕ ಹೊಡಿತಾ ಇದೆ ನಮಗೆ, ಚೆನ್ನಾಗಿದೆ, ಅದ್ಭುತ ಕಣ್ರಿ. ಮನೆ ಮಾತ್ರ ಅದ್ಭುತ, ವೆಂಟಿಲೇಷನ್ ಅಂತೂ ಅದ್ಭುತ. 100% ಹೇಳ್ತೀನಿ, ಮನೆನ ಒಂದು ಸಲ ಬಂದು ವಿಸಿಟ್ ಮಾಡಿ 100% ಲೈಕ್ ಮಾಡ್ತೀರಾ. ಸೂಪರ್ ಆಗಿದೆ. ಮೇನ್ ಏನು ಅಂದ್ರೆ ಲೊಕೇಶನ್ ಆ ತರ ಇದೆ. ಈಗ ಟೆರೆಸ್ ಬಂದಿನಿ, ಬೈಫರ್ಕೇಶನ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಇಲ್ಲಿ ಚಿಕ್ಕದಾಗಿರುವಂತ ಒಂದು ಸಿಂಕ್ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಈ ಪೋರ್ಷನ್ ಅಲ್ಲಿ. ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇದು ಬಂದು ನಮ್ಗೆ ಲಿಫ್ಟ್ ರೂಮು. ಅದ್ರ ಮೇಲ್ಗಡೆ ಐಟಮ್ಸ್ ಇಟ್ಕೊಳ್ಳೋಕೆ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಟೆರೆಸ್ ಇದೆ. ಟೆರೆಸ್ ನೋಡೋಣ. ಓಕೆ, ಮೈ ಗಾಡ್, ಇಲ್ಲಿ ಆಲ್ರೆಡಿ ಗ್ರಾನೈಟ್ ಅಲ್ಲಿ ನಮಗೆ ಒಂದು ಸಿಟ್ಟಿಂಗ್ ಚೇರ್ ತರ ಒಂದು ರೆಡಿ ಮಾಡಿ ಇಟ್ಟಿದ್ದಾರೆ. ಏನಕ್ಕೆ ಮಾಡಿದ್ದಾರೆ ಅಂದ್ರೆ ಒಂದು ಪಾರ್ಟಿ ವ್ಯೂ. ಮೇಲ್ಗಡೆ ಟಫನ್ ಗ್ಲಾಸ್, ಮೇಲ್ಗಡೆ ಫ್ಯಾಬ್ರಿಕೇಶನ್ ವರ್ಕ್ ಮಾಡಿ ಒಂದು ಟಫನ್ ಗ್ಲಾಸ್ ಹಾಕೊಟ್ಟಿರೋದ್ರಿಂದ ಯಾವುದೇ ರೀತಿ ಮಳೆನೂ ಬರೋದಿಲ್ಲ. ನೈಟ್ ಟೈಮ್ ಅಲ್ಲಿ ಎಂಜಾಯ್ ಮಾಡೋದಕ್ಕೆ 7 ಮಾಡಿಸಿದ ಮನೆ. ಲೊಕೇಶನ್ ವೈಸ್ ನೋಡ್ತೀರಂದ್ರೆ ಫುಲ್ಲು ಮನೆಗಳಾಗಿದೆ, ಫುಲ್ಲು ಮನೆಗಳಾಗಿದೆ. ಇನ್ನು ಈ ಪೋರ್ಷನ್ ಅಲ್ಲಿ ಓಪನ್ ಸ್ಪೇಸ್ ಇದೆ. ಗಾರ್ಡನ್ ಏರಿಯಾ ಬೇಕಾದ್ರೆ ಗಾರ್ಡನ್ ಏರಿಯಾ ಕೂಡ ನಾವು ಮಾಡ್ಕೊಬಹುದು. ಪ್ಯಾರಾಪಟ್ವಾಲ್ ಎಲ್ಲ ತುಂಬಾ ದೊಡ್ಡದಾಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ವಿತ್ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋದಕ್ಕೆ ಲೈಟ್ಗಳಲ್ಲಿ ವಾಲ್ಗಳಿಗೆಲ್ಲ ಲೈಟ್ಗಳು ನೋಡಿ ಹೆಂಗ್ ಕೊಟ್ಟಿದ್ದಾರೆ. ನೈಟ್ ವ್ಯೂ ಅಂತೂ ಲವ್ಲಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಮನೆಗೆ ಬಂದವ್ರು ಜಾಲಿ ಮಾಡ್ಬೋದು ಅಂತಾನೆ ಹೇಳ್ತೀನಿ. ಮನೇನ ಹಂಗ್ ಕಟ್ಟಿದ್ದಾರೆ, ಖುಷಿ ಆಗ್ತಾ ಇದೆ. ಮನೆ ನೋಡ್ತಾ ಇದ್ರೆ ಸಖತ್ ಖುಷಿ ಆಗ್ತಾ ಇದೆ. ಇನ್ನು ಟ್ಯಾಂಕು ಕೂಡ ನಮ್ಗೆ MS ಗ್ರಿಲ್ ವರ್ಕ್ ಅಲ್ಲಿ ಹೈಟ್ ಮಾಡಿರೋದ್ರಿಂದ ಇದು ಸೋಲರ್ ಕೂಡ ನಾವು ಅಲ್ಲೇ ಕೂಡ ಹಾಕೋಬಹುದು. ಹಂಗೆ ಪ್ರಾವಿಷನ್ ಮಾಡಿ ಬಿಟ್ಟಿದ್ದಾರೆ. ಈ ಕ್ವಾಲಿಟಿ ವೈಸ್ ಅಲ್ಲಿ ಏನಾದ್ರು ಮಾತಾಡ್ತೀವಿ ಅಂದ್ರೆ ಏನು ಮಾತಾಡೋ ಹೋಗಿಲ್ಲ, ಅಷ್ಟು ವರ್ಕ್ ನ ಮಾಡಿದ್ದಾರೆ. ಮೇಲ್ಗಡೆ ನಮ್ಗೆ ಒಂದು ಪಾರ್ಟಿ ಆ ತರ ಮಾಡಿರುವಂತದ್ದು. ಇಲ್ಲಿ ಒಂದು ಕಿಚನ್ ತರ ಒಂದು ಹ್ಯಾಂಡ್ ಕೊಟ್ಟಿರೋದ್ರಿಂದ ಈ ಪೋರ್ಷನ್ ಅಲ್ಲಿ ಕ್ಲೀನಿಂಗ್ ಪರ್ಪಸ್ ಎಂಜಾಯ್ಮೆಂಟ್ ಆದ್ರೂ ಮಾಡಬಹುದು ಅಂತಾನೆ ಹೇಳ್ಬೋದು. ಇದು ಆಪೋಸಿಟ್ ಅಲ್ಲಿ ಓಕೆ, ಇಲ್ಲಿ ಫ್ಲೋರಿಂಗ್ ಅಲ್ಲಿ ನೋಡ್ಬೋದು ಟೈಲ್ ನ ಯೂಸ್ ಮಾಡಿದ್ದಾರೆ. ಇನ್ನು ಮ್ಯಾನ್ಯಲ್ ಆಗಿ ಬಟ್ಟೆ ಹೋಗೋದಕ್ಕೆ ಈ ಪೋರ್ಷನ್ ಅಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಇನ್ನು ಟ್ಯಾಂಕ್ ರೂಮ್ ಮೇಲೆ ಹೋಗೋದಕ್ಕೆ ಲ್ಯಾಡರ್ ಒಂದು ಕೊಟ್ಟಿರುವಂತದ್ದು. ಗ್ರಿಲ್ ವರ್ಕ್ ಒಂದು ಲ್ಯಾಡರ್ ಕೊಟ್ಟಿದ್ದಾರೆ. ಬಟ್ಟೆ ಹಾರಾಕೊಳ್ಳೋದಕ್ಕೆ ಈ ಪೋರ್ಷನ್ ಒಂದು ಸ್ಕ್ವೇರ್ ಆಂಗಲ್ ಒಂದು ಕೊಟ್ಟಿರುವಂತದ್ದು. ಒಳ್ಳೆ ಲೊಕೇಶನ್ ಕಣ್ರಿ, ಅಲ್ಟಿಮೇಟ್ ಹೇಳ್ತೀನಿ. 100% ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಸೂಪರ್ ಆಗಿದೆ. ಈ ಪ್ರಾಪರ್ಟಿ ನಮಗೆ BSK 6 ಬರುವಂತಹ BD ಪ್ರಾಪರ್ಟಿ ಆಗಿದೆ. ಇಂದ್ರಪ್ರಸ್ಥ ಹೋಟ್ಲಿಂದ ಎಕ್ಸಾಕ್ಟ್ ನಮಗೆ 1 ಕಿಲೋಮೀಟರ್ ಹತ್ರದಲ್ಲೇ ಬರುತ್ತೆ ಅಂತಾನೆ ಹೇಳ್ಬೋದು. ಮನೆ ಬಗ್ಗೆ ಮಾತಾಡೋ ಹಾಗಿಲ್ಲ, ಯಾಕಂದ್ರೆ ಮನೆ ಅಷ್ಟು ಕ್ಲೀನ್ ಆಗಿ ಚೊಕ್ಕದಾಗಿ ನಮ್ಗೆ ಅಷ್ಟು ಖರ್ಚು ಮಾಡಿದ್ದಾರೆ, ಅದ್ಭುತವಾಗಿ ಕಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಸೌತ್ ಮತ್ತೆ ಈಸ್ಟ್ ಕಾರ್ನರ್, ಸೌತ್ ವೆಸ್ಟ್ ಕಾರ್ನರ್, ಈಸ್ಟ್ ಮೈನ್ ಡೋರ್ ಬರುತ್ತೆ. 30-40 ಬಿಲ್ಡ್ ಆಗಿರುವಂತಹ ಲಕ್ಸುರಿ ಇಂಡಿಪೆಂಡೆಂಟ್ ಹೌಸ್ ಅಂತಾನೆ ಹೇಳ್ತೀನಿ. ಅಷ್ಟು ಚೆನ್ನಾಗಿ ವರ್ಕ್ ನ ಮಾಡಿರೋದ್ರಿಂದ ಅದ್ಭುತವಾಗಿದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ನೀವು ತಿಳ್ಕೊಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಹಾಗೆ ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಯೂಟ್ಯೂಬ್ ಅಲ್ಲೂ ನಂದು VC ಪ್ರಾಪರ್ಟಿ ಇದೆ ಚಾನಲ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾದಲ್ಲೂ ನಂದು VC ಪ್ರಾಪರ್ಟಿ ಅಂತ ಇದೆ, ದಯವಿಟ್ಟು ಫಾಲೋ ಮಾಡಿ. ನೀವು ಪ್ರಾಪರ್ಟಿಗಳನ್ನ ನೋಡಿ, ನಿಮ್ಮವ್ರಿಗೆ ಯಾರಾದ್ರೂ ಪ್ರಾಪರ್ಟಿ ನೋಡ್ತಾ ಇದ್ರೆ ನನ್ನ VC ಪ್ರಾಪರ್ಟಿನ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮನೆ ನೋಡ್ತಾ ಇದ್ರೆ ಸೂಪರ್ ಆಗಿದೆ. ಥ್ಯಾಂಕ್ ಯು.